ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ಕಾಡಿನಲ್ಲಿದ್ದಾಗ ಒಂದು ಜಿಂಕೆಯನ್ನು ಸೀತೆ ನೋಡ್ತಾಳೆ. ಅದು ಬೇಕು ಅಂತ ರಾಮನಲ್ಲಿ ಕೇಳ್ತಾಳೆ. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಮಾತನ್ನು ಕೇಳದೆ ಆಕೆ ಅಪಾಯಕ್ಕೆ ಸಿಲುಕಬೇಕಾಗಿ ಬರುತ್ತೆ. ರಾವಣ ಸೀತೆಯನ್ನು ಅಪಹರಣ ಮಾಡಿಸ್ತಾನೆ. ಆಕೆಯನ್ನು ಲಂಕೆಯ ಒಂದು ಜಾಗದಲ್ಲಿ ಇಟ್ಟು ಹಿಂಸಿಸ್ತಾ ಇರ್ತಾನೆ. ಜೊತೆಗೆ ಆಕೆ ಇವನಿಗೆ ವಶ ಆಗಬೇಕು ಅನ್ನೋದನ್ನು ಹೇಳೋಕ್ಕೋಸ್ಕರನೇ ಅನೇಕ ಜನ ರಾಕ್ಷಸಿಯರನ್ನು ಕೂಡ ಸುತ್ತ ನೇಮಿಸಿರ್ತಾನೆ. ಈಗ ಕಥೆಗೆ ಹೋಗೋಣ. ನಿಜವಾದ ವನ ಅಲ್ಲದೆ ಇದ್ರೂ ಕೂಡ ದಟ್ಟವಾದ ಗಿಡ ಮರ ಬಳ್ಳಿಗಳ ಈ ಉದ್ಯಾನ ವನದ ಹಾಗೇನೇ ಇದೆ. ನಗರದಿಂದ ಹೊರಗಡೆ ಒಂದು ಮೃಗ ಇಲ್ಲ. ರಾವಣನ ಸ್ವಂತ ಏಕಾಂತವನ ಅಂತ ಇದು. ನಿಶಬ್ದವಾಗಿತ್ತು. ನನಗಾಗೇನೆ ಒಂದು ಗುಡಿಸಲನ್ನು ಕಟ್ಟಿದ್ರು. ನಾನು ಹೇಳಿದ್ದ ವನವಾಸದ ವೃತ್ತದ ಆಹಾರ ಜೊತೆಗೆ ನನ್ನ ಸೇವೆಗೆ ಅಂತ 6 ಜನ ಪರಿಚಾರಿಕೆಯರು ಕೂಡ ಇದ್ರು. ಅವರುಗಳು ವಿನತೆ, ವಿಕಟೆ, ಚಂಡೋದರಿ, ಪ್ರಗಸೆ, ಅಜಾಮುಖಿ, ದುರ್ಮುಖಿ ಅಂತ. ಒಂದು ಪಾಳಿಗೆ 3 ಜನ ನಿಂತ್ಕೊಳ್ಳೋರು. ಅವರೆಲ್ಲರೂ ಗೃಹಿಣಿಯರಂತೆ. ಪಾಳಿಯ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ರು. ವಿಚಿತ್ರ ಹೆಂಗಸರವರು. ಅಕ್ಕರೆ ಹಾಲು ಸುರಿಸ್ತಾರೆ, ಪ್ರೀತಿಯಿಂದಲೇ ಸೇವೆನೂ ಮಾಡ್ತಾರೆ, ಮುದ್ದಿನ ಮಾತಾಡ್ತಾರೆ. ಆದರೆ ಅವರೆಲ್ಲರದು ವಿಷಯ ಒಂದೇನೆ. ನಿನ್ನಂತಹ ಪುಣ್ಯವಂತೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಲಂಕೇಶನ ಕೃಪಾ ಕಟಾಕ್ಷ ನಿನ್ನ ಮೇಲೆ ಬಿದ್ದಿದೆ. ನೀನು ಅಂದರೆ ಅವನಿಗೆ ಎಷ್ಟೋ ಮಮತೆ ಇದೆ. ಅವನು ಗೆದ್ದು ತಂದ ಕಣ್ಣು ಹಾಕಿದ ಯಾವ ಹೆಂಗಸನ್ನು ಕೂಡ ಆ ಕ್ಷಣವೇ ಹಿಡಿದು ಭೋಗಿಸಿ ಮುಂದಿನ ಮಾತಾಡ್ತಿದ್ದ. ಅವನ ರೀತಿನೇ ಹಾಗೆ. ಆದರೆ ನೀನು ಆಡೋ ಮಾತುಗಳನ್ನೆಲ್ಲ ಸಹಿಸ್ತಾ ಇದ್ದಾನೆ. ನೀನು ಕೇಳಿದ ಈ ಹುಚ್ಚು ವಸತಿಯನ್ನು ಕಲ್ಪಿಸ್ತಾ ಇದ್ದಾನೆ. ನಿನ್ನ ಸೇವೆಗೆ ನಮ್ಮಂತಹ ಪ್ರೌಢ ಗೃಹಿಣಿಯರನ್ನು ಕೂಡ ನೇಮಿಸ್ತಾ ಇದ್ದಾನೆ. ಈ ಭವನ ನನ್ನ ಬಯಕೆಗೆ ತೀರ ಚಿಕ್ಕದು. ನನಗೆ ದೊಡ್ಡ ಸೌಧ ಬೇಕು. ಪಟ್ಟದ ಅರಮನೆ ಅಲ್ಲದೆ ಬೇರೆಲ್ಲೂ ನಿನ್ನ ಜೊತೆ ಶಯನ ಏರಲ್ಲ ಅಂತ ನೀನು ಯಾಕೆ ಕೇಳಲಿಲ್ಲ? ಅದನ್ನು ಅವನು ತಕ್ಷಣ ಅನುಗ್ರಹಿಸ್ತಿದ್ದ. ಯಾವ ಮಹಾಸುಂದರಿ ಅಂತ ನಿನಗಿಷ್ಟು ಮರಳಾಗಿದ್ದಾನ ಅವನು? ನಿನ್ನ ಅದೃಷ್ಟ ಅಂದರೆ ನಿನ್ನ ಸೌಂದರ್ಯ. ಅವನಿಂದ ಭೋಗಿಸ್ಕೋಬೇಕು ಅಂತ ಎಂತೆಂತಹ ಸುಂದರಿಯರು ಕೂಡ ಹಾತೊರಿತಿರ್ತಾರೆ ಗೊತ್ತಾ? ಅವನಿಂದ ಒಮ್ಮೆ ಸುಖಪಟ್ಟರೆ ಪ್ರಪಂಚದ ಹೆಣ್ಣು ಜಾತಿ ಸುಖವನ್ನು ಅನುಭವಿಸಿದ ವ್ಯಾಘ್ರಿಣಿ ಇತರ ಗಂಡು ಜಾತಿಯನ್ನು ಗಂಡು ನಾಯಿ ಸಮ ಅಂತ ಭಾವಿಸ್ತಾಳಲ್ಲ, ಆ ಥರ. ಒಳ್ಳೆ ನಮ್ಮ ಮಾತು ಕೇಳು. ನಾವೆಲ್ಲರೂ ನಿನಗೆ ತಾಯಿ ಸಮಾನರು. ತನ್ನ ಮಗಳು ಅತಿಶಯ ವೀರ್ಯವಂತ ಗಂಡನನ್ನು ಪಡಿಬೇಕು ಅಂತ ಯಾವ ತಾಯಿ ಬಯಸೋದಿಲ್ಲ ಹೇಳು? ನಿನ್ನ ಹಿತ ಅಲ್ಲದೆ ನಮಗೇನು ಬೇರೆ ಉದ್ದೇಶ ಇಲ್ಲ. ಕಬ್ಬಿಣ ಕಾದು ಕೆಂಪಾದಾಗ ಬಡಿದ್ರೆ ತಾನಾಗೆ ಬಗ್ಗತ್ತೆ. ಲಂಕೇಶ ನಿನಗೆ ಇಷ್ಟೊಂದು ಮೋಹಿತ ಆಗಿರ್ಬೇಕಾದ್ರೆ ಪಟ್ಟಮಹಿಷಿಯ ಪದವನ್ನು ವಶಪಡಿಸ್ಕೊಳ್ಳೋದನ್ನು ಬಿಟ್ಟು ಯಾಕೆ ಈ ಥರ ಹಠ ಮಾಡ್ತಾ ಇದೀಯಾ? ಇಡೀ ಪ್ರಪಂಚವನ್ನೇ ಗೆದ್ದು ಹುಂಕರಿಸಿರುವಂತಹ ಆ ಲಂಕೇಶನನ್ನು ನೀನು ಗೆದ್ದಿದ್ಯಾ. ನಿನ್ನನ್ನು ಬಿಡಿಸ್ಕೊಂಡು ಹೋಗೋ ಶಕ್ತಿ ಆ ಸನ್ಯಾಸಿಯಾಗಿರೋ ನಿನ್ನ ಗಂಡನಿಗಿರಕ್ಕೆ ಸಾಧ್ಯನಾ? ನಿನ್ನನ್ನು ಹಿಡಿದು ಹೆಡೆ ಮುರಿದು ಅಟ್ಟಣಿಗೆ ಕಟ್ಟಿ ಕ್ಷಣದಿಂದಲೇ ಅವನ ಪತಿತ್ವ ಮತ್ತು ನಿನ್ನ ಸತಿತ್ವ ಎರಡೂ ತನಗೆ ತಾನೇ ತುಂಡರಿಸ್ಕೊಂಡು ಹೊರಟೋಗಿದೆ. ನೀನೀಗ ಲಂಕೇಶನ ಹೆಂಡತಿನೇ ಆಗೋಗಿದೆಯಾ. ಗಂಡನ ಬಯಕೆಯನ್ನು ತೀರಿಸದೆ ಮುಂಡು ಹಿಡಿದ್ರೆ ನೀನು ಯಾವ ಸೀಮೆ ಹೆಂಡತಿ ಅನ್ನಿಸ್ಕೊತೀಯಾ? ಪತಿವ್ರತ ಧರ್ಮ ಅಂದರೆ ಏನು ಅಂತ ತಿಳ್ಕೊಂಡಿದೀಯಾ? ಪತಿ ಅಂದರೆ ಯಜಮಾನ, ಯಜಮಾನ ಅಂದರೆ ಕೆತ್ತುಕೊಂಡವನು. ಈ ಥರ ಒಮ್ಮೆ ನಯವಾಗಿ ಮಾತುಗಳನ್ನು ಹೊಲಿಸೋಕ್ಕೆ ಅವರುಗಳು ಪ್ರಯತ್ನಿಸ್ತಿದ್ರು. 1-2 ಗಳಿಗೆ ಮೌನ. ತಮ್ಮ ಉಪದೇಶ ನನ್ನ ಮನಸ್ಸಲ್ಲಿ ಇಳೀಲಿ ಅಂತ ವಿರಾಮ ಕೊಡ್ತಾ ಇದ್ರು. ಆನಂತರ ಏನು ಹೇಳ್ತೀಯಾ ಅಂತ ಪ್ರಶ್ನೆ ಕೇಳ್ತಿದ್ರು. ನಾನು ಮೌನವಾಗೇ ಇರ್ತಾ ಇದ್ದೆ. ಮೌನನೇ ನನ್ನ ಉತ್ತರ ಆಗಿರ್ತಿತ್ತು. ಅಲ್ಲಿಂದ ಮುಂದಕ್ಕೆ ಅವರು ಸಿಟ್ಟು ಮಾಡ್ಕೋತಾ ಇದ್ರು. ನೀನು ಅವಿವೇಕದ ರಂಡೆ, ಇನ್ನೂ ಹಠ ಮಾಡ್ತಾ ಇದೀಯಾ. ನಾಳೆ ಲಂಕೇಶ ಬರಲಿ, ಈ ಮೊಂಡ ಹಸು ದಾರಿಗೆ ಬರಲ್ಲ. ನಾವು ಹಿಡಿದು ಅಟ್ಟಣಿಗೆಯಲ್ಲಿ ಕಟ್ ನಿಲ್ಲಿಸ್ತೀವಿ. ನೀನು ಏರು, ದಯ ದಾಕ್ಷಿಣ್ಯ ಬಿಟ್ಟು ಸಾಯೋ ತನಕ ಭೋಗಿಸು. ಆಮೇಲೆ ಇವಳ ಹೆಣವನ್ನು ನಾವು ಇದೇ ಜಾಗದಲ್ಲಿ ಗುಂಡಿ ತೆಗೆದು ಹೂತು ಮಣ್ಣು ಮುಚ್ತೀವಿ ಅಂತ ಹೇಳ್ತೀವಿ ಅಂತ. ನೆನೆಸ್ಕೊಂಡ್ರೆ ವಾಂತಿ ಬರುವಂತಹ ಮಾತುಗಳನ್ನು ಅವರುಗಳು ಆಡ್ತಾ ಇದ್ರು. 2ನೇ ಪಾಳಿಯವರು ಬಂದು ಇವ್ರ ಮನೆಗೆ ಹೋದ ನಂತರ ಅವರುಗಳು ಮಾತಾಡೋರು. ಆ ಮುಂಡೇರು ಹೆದರಿಸಿದ್ರ? ಅವರು ಬಹಳ ಕ್ರೂರಿಗಳು. ಅವ್ರಿಗೆ ಕೋಪ ಬರೆಸ್ಬೇಡಮ್ಮ. ನಮ್ಮಂತಹ ಪ್ರೇಮಮಹಿಗಳಲ್ಲ ಅವರು. ನಮ್ಮದು ಮಾತೃ ಹೃದಯ. ನಿನ್ನನ್ನು ನೋಡಿದ ತಕ್ಷಣ ನಮಗೆ ಮಾತೃಭಾವ ಉಕ್ಕಿ ಹರಿತು. ಈಗ ನಮ್ಮ ಮಾತು ಕೇಳು ಅಂತ ಅವರು
ನಯವಾದ ನೈಗಾರಿಕೆಯ ಮಾತುಗಳನ್ನು ಇವರು ಬೇರೆ ಬೇರೆ ವಾಕ್ಯಗಳಿಂದ ಆಡ್ತಾ ಇದ್ರು. ನಿನ್ನ ಮುಖ, ಮೈ, ಕೈ, ಕಾಲುಗಳನ್ನೇ ನೋಡ್ಕೊ, ಆರೈಕೆ ಇಲ್ಲದೆ ಹೇಗೆ ಒಡೆದು ಬಿರುಕ್ಬಿಟ್ಟಿವೆ. ಮೃದುವಾದ ಬೆಣ್ಣೆಯನ್ನು ಮೈ ಕೈಗೆಲ್ಲ ಹದವಾಗಿ ನೀಡ್ತೀವಿ. ಆ ನಂತರ ಬಿಸಿ ಹಾಲಿನ ತೊಟ್ಟಿಯಲ್ಲಿ ಮಲಗಿಸ್ತೀವಿ. ನಿನ್ನ ದೇಹಕ್ಕೆ ಹಾಲಿನ ಬಣ್ಣವನ್ನೇ ಬರೆಸ್ತೀವಿ ಅಂತ ಆರಂಭಿಸಿ ಆ ನಂತರ ರಾವಣನ ಅರಮನೆಯಲ್ಲಿರೋ ಆಭರಣಗಳ ಪ್ರಕಾಶವನ್ನು ವರ್ಣಿಸ್ತಿದ್ರು. ಕಿವಿ ತೂತು ಬೀಳೋ ಹಾಗೆ ಮಾತು 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 ಮಾತಾಡ್ತಾನೇ ಇರ್ತಿದ್ರು. ಬಗ್ಗದಿದ್ರೆ ಅವ್ರಿಗಿಂತ ಇವರು ಕೂಡ ಹೊಲಸು ಬೆದರಿಕೆ, ಬೈಯುಗಳ ಅಂದರೆ ಕೋಪ, ಬೆದರಿಕೆ ಅಂತ ಮಾತ್ರ ನಾನು ತಿಳ್ಕೊಂಡಿದ್ದೆ. ಹೊಲಸು ಹೇಸಿಗೆ ಮಾತುಗಳಿರುತ್ತೆ ಅಂತ ತಿಳಿಯೋ ಸಂದರ್ಭ ನನ್ನ ಜೀವನದಲ್ಲಿ ಯಾವತ್ತೂ ಬಂದೇ ಇರಲಿಲ್ಲ. ಮರುದಿನ ರಾವಣನ ಪ್ರವೇಶ ಆಯಿತು. ಅನುನಯದ ಮಾತುಗಳಿಂದ ನನ್ನನ್ನು ಚರ್ಚೆಗೆ ಎಳೆಯೋ ಹುನ್ನಾರ ಒಂದು. ಸಂವಾದದಿಂದಲೇ ಸ್ವಲ್ಪ ತೃಪ್ತಿಯನ್ನು ಪಡೆಯೋ ವಿಕೃತಿನೂ ಇತ್ತೇನೋ. ಇವನಿಗೆ ಉತ್ತರ ಕೊಡಬಾರ್ದು, ಬೈಯೋದು ಕೂಡ ಒಂದು ವಿಧವಾದ ಉತ್ತರವೇ ಅಂತ ನನಗನ್ನಿಸ್ತಿತ್ತು. ಒಂದೆರಡು ಶಬ್ದಗಳ ಅಥವಾ ಒಂದೆರಡು ವಾಕ್ಯಗಳ ಉತ್ತರ ಕೊಡಲೇಬೇಕಾದ ಸಂದರ್ಭ ಬಂದಾಗ ಎದುರಿಗೆ ಬಿದ್ದಿದ್ದ ಒಂದು ಕಸದ ಕಡ್ಡಿಯನ್ನು ನೆಲಕ್ಕೆ ನೆಟ್ಟು ಅದನ್ನೇ ನೋಡ್ತಾ ಅದಕ್ಕೆ ಉತ್ತರಿಸ್ತಾ ಇರೋ ಹಾಗೆ ನಾನು ಮಾತಾಡ್ತಾ ಇದ್ದೆ. ಯಾಕಿಂತ ತಿರಸ್ಕಾರ ಮಾಡ್ತಾ ಇದೀಯಾ? ನಾನು ಕಸದ ಕಡ್ಡಿಗಿಂತ ಕೀಳ ಅಂತ ಅವನು ಬಿಡಿಸಿ ಕೇಳ್ತಾ ಇದ್ದ. ಆದರೆ ನಾನು ಮಾತಾಡ್ತಾನೆ ಇರಲಿಲ್ಲ. ನಾನು ನಿನ್ನನ್ನು ಗೆದ್ದಿದ್ದೀನಿ, ಆದ್ದರಿಂದ ನಾನೇ ನಿನ್ನ ಪತಿ, ನಿನಗೆ ಒಡೆಯ. ಆದರೂ ಕೃಪೆ ಇಟ್ಟು ಕೇಳ್ಕೊತಾ ಇದ್ದೀನಿ, ಈ ಔದಾರ್ಯವನ್ನಾದರೂ ಅರ್ಥ ಮಾಡ್ಕೊ ಅಂತಿದ್ದ. ನನಗನ್ನಿಸ್ತಿತ್ತು, ಅತ್ಯಾಚಾರ ಮಾಡೋ ಎಲ್ಲ ಅವಕಾಶ ಇದ್ರೂ ಕೂಡ ಯಾಕೆ ಹೀಗೆ ಬೇಡ್ಕೋತಾ ಇದ್ದಾನೆ? ನನ್ನಿಂದ ಇವನು ಯಾವ ಮೆಚ್ಚುಗೆಯನ್ನು ಬಯಸ್ತಾ ಇದ್ದಾನೆ? ನನಗೆ ಅರ್ಥ ಆಗ್ತಿರ್ಲಿಲ್ಲ. ತಕ್ಷಣ ಅನ್ಸೂಯ ಅಜ್ಜಿ ಮಾತು ನೆನಪಾಯಿತು. ಕತ್ತೆತ್ತಿ ಅವನ ಮುಖ ನೋಡ್ತಾ ಹೇಳಿದೆ, ನೀನನ್ನು ನೋಡಿದ್ರೆ ನನ್ನ ಮಗನ ಭಾವನೆ ಹುಟ್ಟುತ್ತಾ ಇದೆ. ನಾನು ನಿನ್ನ ತಾಯಿ, ಮಾತೃಗಮನ ಮಾಡೋಷ್ಟು ನೀಚನ ನೀನು ಅಂದೆ. ಅವನು ಗಹಗಹಿಸಿ ನಕ್ಕ. ಬಹಳ ಜಾಣೆ ನೀನು, ನಿನಗೆ ನನ್ನ ವಯಸ್ಸಿನ ಮಗನ, ಕಲ್ಪನೆಗೂ ಮಿತಿ ಇರಬೇಕು ಅಂತ ಮತ್ತೆ ಮತ್ತೆ ನಕ್ಕ. ನನ್ನನ್ನು ಮಾತಾಡಿಸ್ದೆನ್ನೋ ತೃಪ್ತಿ ಅವನಿಗೂ ಬಂದಿರಬಹುದು. ಸರಿ, ಹಾಗಿದ್ರೆ ನನ್ನನ್ನು ನಿನ್ನ ಮಗಳು ಅನ್ಕೋ, ನೀನು ಕೂಡ ನನ್ನ ಅಪ್ಪನ ವಯಸ್ಸಿನವನೇನೆ, ಮಗಳನ್ನು ಕಾಮಿಸಬಹುದಾ ಅಂತ ನಾನಂದೆ. ಹಾ ಅಂತ ಅವನು ಗೆಲುವಿನ ನಗೆ ಬೀರ್ದ. ನನ್ನ ಕೈಗೆ ಸಿಕ್ಕದ ಹೆಂಗಸರೆಲ್ಲ ಆಡೋ ಮೊದಲನೇ ಮಾತೇನೆ ಇದು. ಆನಂತರ ಅವರೇನೆ ಪ್ರೇಯಸಿಯರಾಗ್ತಾರೆ. ಸರಿ ಇರಲಿ, ನಿನ್ನ ಗಂಡ ನಿನ್ನನ್ನು ಹುಡುಕೊಂಡು ನನ್ನ ಮೇಲೆ ದಂಡೆತ್ತಿ ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅಂತ ನೀನು ಕಾಯ್ತಾ ಇದೀಯಾ ಅಂದ. ನಾನಂದೆ, ನನ್ನ ಗಂಡನ ಶೌರ್ಯ ನನಗೆ ಗೊತ್ತಿದೆ. ನಿನ್ನ ಶಿರವನ್ನು ಅವನು ಚಂಡಾಡೆ ಆಡ್ತಾನೆ. ಅವನು ಬರೆದಿದ್ರೂ ನಾನಂತೂ ನಿನ್ನ ವಶ ಆಗೋದಿಲ್ಲ, ಸಾಯಕ್ಕೆ ಸಿದ್ಧಳಾಗಿದ್ದೀನಿ ಅಂದೆ. ಅವನಿಗೆ ಮುಂದೇನು ಮಾತಾಡಬೇಕು ತಿಳಿಲಿಲ್ಲ. ಚಂಡಿ, ಮೊಂಡಿ, ಹಠಮಾರಿ ಅಂತ ತನಗೆ ತಿಳಿದಿದ್ದ ಎಲ್ಲ ಶಬ್ದಗಳನ್ನು ಬಳಸ್ದ. ಆದರೆ ಅವು ಯಾವ ಕಠೋರ ಬೈಗುಳುಗಳೇನಲ್ಲ. ಮನೆಯಲ್ಲಿ ಮೊಂಡಾಟ ಮಾಡೋ ಹೆಣ್ಮಕ್ಳನ್ನ ಬೈಯುವಂಥ ಮಾತುಗಳನ್ನು ಅವನು ಅಂತ ಇದ್ದ. ನಿನಗೆ ತಾಯ್ತನದ ಬಯಕೆ ಇಲ್ವಾ ಅಂದ. ಎಂಥ ಪ್ರಶ್ನೆ ಕೇಳ್ತಿದ್ದಾನಲ್ಲ ಇವನು. ಕಳೆದ 1 ವರ್ಷದಿಂದ ನನಗೆ ತಿಳಿದಿರೋ ಹಾಗೆ ನನ್ನ ಬಾಧಿಸ್ತಿರೋ ಬಯಕೆಯನ್ನು ಚುಚ್ತಾ ಇದ್ದಾನಲ್ಲ ಅನ್ನಿಸ್ತು. ತುಚ್ಚ, ಪರ ಹೆಂಗಸನ್ನ ಕೇಳಬಾರದು ಪ್ರಶ್ನೆ ಕೇಳ್ತಿದೀಯಾ ಅಂತ ನಾನು ಧ್ವನಿಯನ್ನು ಕೀರ್ಲು ಮಾಡಿಕೊಂಡು ಕಿರುಚಿದೆ. ಕೋಪ ಮಾಡ್ಕೋಬೇಡ, ನಿನ್ನದು ಒಂದ್ಸಲನೂ ತಾಯಿ ಆಗದ ದೇಹದ ಹಾಗೆ ಕಾಣಿಸ್ತಾ ಇದೆ. ಹೆಂಡತಿಗೆ ಒಂದು ಮಗುವನ್ನು ಕೊಡಲಾರ್ದ ಷಂಡನನ್ನ ನೀನು ಯಾಕೆ ನಚ್ಕೊಂಡಿದೀಯಾ? ನೀನು ಬಯಸಿದಷ್ಟು ಮಕ್ಕಳನ್ನ ದಯಪಾಲಿಸುವಷ್ಟು ವೀರ ನಾನು. ಬೇಕಾದ್ರೆ ನಿನ್ನ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಗೇನೆ ಲಂಕಾರಾಜ್ಯವನ್ನು ಕೊಡ್ತೀನಿ, ಆಲೋಚನೆ ಮಾಡು ಅಂದ. ಬ್ರಹ್ಮಚರ್ಯ ವ್ರತ ವನವಾಸದ ಅಂಗ ಅನ್ನೋದು ಹೇಳಬೇಕು ಅಂತ ಮನಸ್ಸಾಯಿತು. ಆದರೆ ಇಂತಹ ಸಂಗತಿಯನ್ನು ಈ ತುಚ್ಚನ ಜೊತೆ ಆಡ್ಲಿಕ್ಕೂ ಕೂಡ ನನಗೆ ಅಸಹ್ಯ ಅನ್ನಿಸ್ತು. ಎದ್ದು ಗುಡಿಸಲಿನೊಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ರಾಜ್ಯ ಕೊಡ್ತಾನಂತೆ. ಛೀ! ತಕ್ಷಣ ದಶರಥ ಕೈಕೇಯಿಯರ ನೆನಪು ಕೂಡ ಆಯಿತು. ಆದರೆ ಮಾವ ದಶರಥ ಮಹಾರಾಜರು ಇಂತಹ ನೀಚರಲ್ಲ, ರಾಕ್ಷಸ ಪ್ರವೃತ್ತಿಯವರಲ್ಲ ಅನ್ನೋ ಒಂದು ವ್ಯತ್ಯಾಸ ತಕ್ಷಣ ಹೊಳೀತು. ಅವರು ಕೈಕೇಯಿಗೆ ಕೊಟ್ಟ ಭಾಷೆಯಿಂದಲೇ ನಾವು ವನವಾಸಿಗಳಾಗಬೇಕಾಗಿ ಬಂತು. ನಾನು ಈ ರಾಕ್ಷಸನಿಗೆ ಸರಿಯಾಳಾಗಿರ್ಬೇಕಾಗಿ ಬಂತು ಅನ್ನಿಸ್ತು. ಈ ರಾಕ್ಷಸ ಆಗಾಗ ಬರ್ತಿದ್ದ. ಅವನು ಬಂದ ತಕ್ಷಣ ನನ್ನ ಸೇವೆ ಮತ್ತು ಹಿಂಸೆಗೆ ಅಂತಲೇ ನೇಮಿಸಿರೋ ರಾಕ್ಷಸಿಯರು ದೂರ ಹೋಗ್ಬಿಡ್ತಿದ್ರು. ಅವನಿಗೆ ನನ್ನ ಜೊತೆ ಏಕಾಂತವನ್ನು ಕಲ್ಪಿಸ್ಬೇಕು ಅಂತ. ಇವನು ಅನುನಯಿಸ್ತಿದ್ದ, ಬೆದರಿಸ್ತಿದ್ದ, ಪ್ರತಾಪ ಕೊಚ್ಕೊಳ್ತಿದ್ದ, ಪ್ರಣಯದ ಮಾತು ಆಡ್ತಾ ಇದ್ದ.
ಅತ್ಯಾಚಾರದ ಬೆದರಿಕೆನೂ ಹಾಕ್ತಿದ್ದ. ನನ್ನಿಂದ ತಿರಸ್ಕಾರದ ಮಾತು ಕೂಡ ಕೇಳ್ತಾ ಇದ್ದ. ಕೊನೆಗೆ ಸುಮ್ಮನೆ ಹೋಗ್ತಾ ಇದ್ದೆ. ಅವನಿಂದ ಅಪಾಯ ಇಲ್ಲ ಅನ್ನೋ ನಂಬಿಕೆ ನನ್ನಲ್ಲಿ ಕ್ರಮೇಣ ಬೆಳೀತು. ನನಗೋಸ್ಕರ ಮಾಡಿದ್ದ ಒಂದು ಸೆಣಬಿನ ಹುರಿಯ ಮಂಚವನ್ನ ಬಿಚ್ಚೋ ಗಂಟು ನನಗೆ ಗೊತ್ತಿತ್ತು. ಈ ವನದಲ್ಲಿ ಮರಗಳಲ್ಲಿ ಕೊಂಬೆಗಳು ಅಂದರೆ ಕೊಂಬೆಗಳಿರ್ತಿದ್ವು. ಸೇವಿಕೆಯರು ರಾತ್ರಿ ಗಡದ್ದಾಗೆ ಗೊರಕೆ ಹೊಡಿತಾ ಇರ್ತಾರೆ. ಸೆಣಬಿನ ಹುರಿನು ಗಟ್ಟಿಯಾಗಿದೆ, ಗಂಟು ಸುಲಭವಾಗಿ ಜಾರುತ್ತೆ. ಶರೀರದಿಂದ ಜೀವವನ್ನು ಪ್ರತ್ಯಕ್ಷ ಮಾಡೋದು ಕಷ್ಟದ ಪ್ರಯತ್ನ ಅಲ್ಲ ಅನ್ನಿಸ್ತು. ಹಾಗೇನೆ ಪಾತಿವೃತ್ಯ ಅನ್ನೋದು ಪತಿಗೆ ಮೀಸಲು ಮಾತ್ರ ಅಲ್ಲ, ತನ್ನ ಸ್ವಾತಂತ್ರ್ಯವನ್ನು ಕಾಪಿಟ್ಕೊಳ್ಳೋ ಶಕ್ತಿ ಅನ್ನೋ ಅರ್ಥನೂ ನನಗೆ ಹೊಳಿತು. ಈ ಸೀತೆಗೆ ಈಗ ಭಯ ನಿರ್ಮೂಲನ ಆಗೇ ಹೋಯ್ತು. ಈ ಲಂಪಟ ನನ್ನನ್ನು ಸ್ಪರ್ಶಿಸಕ್ಕೆ ಯಾಕೆ ಹೆಜ್ಜೆ ಇಡ್ತಾ ಇಲ್ಲ ಅನ್ನೋ ಕುತೂಹಲ ಮನಸ್ಸಿನಲ್ಲಿ ಆಗಾಗ ಹುಟ್ಟುತ್ತಿತ್ತು. ನನ್ನ ಮನಸ್ಸನ್ನು ಗೆಲ್ಲದೆ ದೇಹವನ್ನು ಆಕ್ರಮಿಸ್ಕೋಬಾರ್ದು ಅನ್ನೋ ಒಂದು ಹುಂಬ ಶೃಂಗಾರ ಇರಬಹುದಾ ಅನ್ನಿಸ್ತಿತ್ತು. ಈ ಸೀತೆಯ ಮನೋಬಲ ಈ ಹುಂಬನಿಗೆ ಹೇಗೆ ಅರ್ಥ ಆಗುತ್ತೆ? ದೈಹಿಕವಾಗಿ ಅವನೆಷ್ಟೇ ಶಕ್ತಿವಂತನಾಗಿದ್ರು ಕೂಡ ನನ್ನನ್ನು ಅವನು ಆಕ್ರಮಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲದ ಹಾಗೆ ಮಾಡುವಂತಹ ವಿಧ ವಿಧವಾದ ವಿಧಾನಗಳು ನನ್ನ ಮನಸ್ಸಿನಲ್ಲಿ ಹೊಳಿತಿದ್ವು. ಅವನ ಚರ್ಯೆಯನ್ನು ನೋಡಿದ್ರೆ ಆಕ್ರಮಣದ ಸಾಹಸ ಮಾಡ್ಲಾರ ಅಂತ ಅನ್ನಿಸ್ತಿತ್ತು. ಸೇವಿಕೆಯರಂತೂ ಮೃದು ಮತ್ತು ಪರುಷ ಮಾತುಗಳನ್ನು ಆಡಿ ಆಡಿ ಬೇಸರಪಟ್ಟು ಈಗ ಹೆಚ್ಚು ಮಾತೇ ಆಡ್ತಿರ್ಲಿಲ್ಲ. ತಮ್ಮಲ್ಲೇ ಹರಟೆ ಹೊಡಿತಾ ಕೂತ್ಕೊಂತಿದ್ರು. ಆದರೆ ಈ ಅನಿಶ್ಚಿತ ಜೀವನಕ್ಕೆ ಕೊನೆ ಯಾವಾಗ? ಆ ಸಮುದ್ರದಿಂದ ಹಿಮಾಚಲ ಪರ್ಯಂತ ಭರತಖಂಡದಲ್ಲಿ ನಾನು ಎಲ್ಲಿದ್ದೀನಿ ಅಂತ ರಾಮಲಕ್ಷ್ಮಣರು ಹೇಗೆ ಹುಡುಕ್ತಾರೆ? ಇದಕ್ಕೆಲ್ಲ ಆತ್ಮಹತ್ಯೆನೇ ಪರಿಹಾರ ಅಂತ ನನ್ನ ಮನಸ್ಸಲ್ಲಿ ಒಮ್ಮೊಮ್ಮೆ ನಿಶ್ಚಯ ಹುಟ್ಟುತ್ತಿತ್ತು. ಅಕಸ್ಮಾತ್ ನನ್ನ ಸಾವು ರಾಮನಿಗೆ ತಿಳಿದ್ರೆ ಅವನು ಬದುಕ್ತಾನ? ನನ್ನನ್ನು ಕಳ್ಕೊಂಡು ಅವನು ಬದುಕೋದು ಕಲ್ಪನೆಗೂ ಸಾಧ್ಯನೇ ಇಲ್ಲ. ರಾಮ ನನ್ನ ಪತಿ, ಇಲ್ಲ ನಾನು ಸೋಲೋದಿಲ್ಲ, ಜೀವ ಕಳ್ಕೊಳ್ಳಲ್ಲ, ಒಂದು ಯುಗವೇ ಆಗಲಿ ನಾನು ಕಾಯ್ತೀನಿ ಅನ್ನೋ ಒಂದು ಗಟ್ಟಿ ನಿಶ್ಚಯ ನನ್ನಲ್ಲಿ ಹುಟ್ಟುತ್ತಾ ಹೋಗ್ತಿತ್ತು. ಆದರೆ ಸಂಜೆ ಹೊತ್ತಿಗೆ ಮತ್ತೆ ಅದು ಕರಗಿ ನೀರಾಗ್ಬಿಡ್ತಾ ಇತ್ತು. ಒಂದಿನ ಬೆಳಗ್ಗೆ ರಾಕ್ಷಸ ಸೇವಿಕೆಯರು ನನಗೆ ಸ್ನಾನದ ನೀರನ್ನು ಕೊಟ್ಟು ತಿನ್ನಲಿಕ್ಕೆ ಅಂತ ಅಶೋಕವನದ ಮರಗಳಲ್ಲೇ ಬೆಳೆದಂತಹ ಹಣ್ಣುಗಳನ್ನು ನೀಡಿ ಗುಡಿಸಲಿಂದ ದೂರ ಹೋಗಿ ಕೂತ್ಕೊಂಡ್ರು. ಯಾವಾಗಲೂ ಹಿತ ಮತ್ತು ಬೆದರಿಕೆಯ ಮಾತುಗಳನ್ನು ಒಟ್ಟುಗುಟ್ತಾ ನನ್ನ ಎದುರುಗಡೆನೆ ಕೂತ್ಕೊಂತಿದ್ದ ಇವರು ಇವತ್ತು ಯಾಕೆ ಅಷ್ಟು ದೂರದಲ್ಲಿ ಕೂತಿದ್ದಾರೆ ಅನ್ನೋ ಒಂದು ಕುತೂಹಲ ನನಗೆ ಉಂಟಾಯಿತು. ಆದರೂ ನಾನು ಏನು ಪ್ರಶ್ನೆ ಕೇಳದೆ ನನ್ನ ಒಂದು ಕುತೂಹಲವನ್ನು ತಡ್ಕೊಂಡೆ. ಬಹುಶಃ ರಾವಣ ಬರಬಹುದು, ಅವನು ಕೊಟ್ಟಿರೋ ಸೂಚನೆಯಿಂದ ಇವರು ದೂರ ಇದ್ದಾರೆ ಅನ್ನೋ ಒಂದು ಕಾರಣ ನನಗೆ ಹೊಳೀತು. ಇವತ್ತು ಯಾವ ಆಮಿಷವನ್ನು ಒಡ್ತಾನೋ, ಯಾವ ಅನುನಯದ ಮಾತುಗಳನ್ನು ಆಡ್ತಾನೋ, ಅಥವಾ ಏನು ಕುಯ್ಗುಡ್ತಾನೋ, ಯಾವ ಬೆದರಿಕೆಯನ್ನು ಬೊಗಳ್ತಾನೋ, ಅಥವಾ ಮೃಗಶಕ್ತಿಯನ್ನೇ ಬಳಸಿ ಅತ್ಯಾಚಾರವನ್ನೇ ಮಾಡಿಬಿಡ್ತಾನ ಅನ್ನೋ ಒಂದು ಆತಂಕ ನನ್ನ ಮೈಯನ್ನು ಕಂಪಿಸೋ ಹಾಗೆ ಮಾಡ್ತಾ ಇತ್ತು. ಸೆಣಬಿನ ಹುರಿಯನ್ನು ನೆನೆಸ್ಕೊಂಡು ಸಮಾಧಾನ ತಂದ್ಕೊಂಡೆ. ಅತ್ಯಾಚಾರಕ್ಕೆ ಒಳಗಾಗಿ ಶುದ್ಧಿ ನಷ್ಟಳಾದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದ, ಅಥವಾ ಶುದ್ಧಳಾಗಿದ್ದಾಗ್ಲೂ ಜೀವ ಕಳ್ಕೊಳ್ಳೋದ ಅನ್ನೋ ಒಂದು ಆಯ್ಕೆಗಳು ನನ್ನನ್ನು ಕಾಡಕ್ಕೆ ಶುರುವಾದವು. ಎರಡು ಆಯ್ಕೆಗಳಲ್ಲೂ ಸಾವು ಅನ್ನೋದು ಏಕೈಕ ಬಿಡುಗಡೆ ಮಾರ್ಗ. ಹಾಗಿರ್ಬೇಕಾದ್ರೆ ಶುದ್ಧಿಯನ್ನು ಉಳಿಸ್ಕೊಂಡೆ ಯಾಕೆ ಸಾಯಬಾರ್ದು ಅನ್ನೋ ಒಂದು ಆಯ್ಕೆ ನನ್ನ ಮನಸ್ಸಲ್ಲಿ ಮೇಲ್ಗೈ ಆಗ್ತಾ ಬಂತು. ನನ್ನ ರಾಮ ಹೇಗಾದ್ರೂ ಮಾಡಿ ನಾನಿರೋ ಸ್ಥಳವನ್ನು ಹುಡುಕ್ತಾನೆ. ಹುಡುಕೋದೇ ತಡ ತನ್ನ ಒಂದೇ ಬಾಣದ ರಭಸದಿಂದ ನನ್ನನ್ನು ಸೆರೆ ಇಟ್ಟಿರುವಂತಹ ಈ ನಾಯಿಯ ಶಿರವನ್ನ ತುಂಡು ಮಾಡ್ತಾನೆ ಅನ್ನೋ ಒಂದು ಭರವಸೆ ಗಟ್ಟಿ ಆಗ್ತಾ ಹೋಯಿತು. ಜೊತೆಗೆ ಲಕ್ಷ್ಮಣನೂ ಇರ್ತಾನೆ ಅನ್ನೋ ಒಂದು ಮನಸ್ಸು ನನಗೆ ಬಂತು. ಭರವಸೆ ಇನ್ನು ಗಟ್ಟಿ ಆಗ್ತಾ ಹೋಯಿತು. ಕೋಪ ಇದ್ರೂ ಕೂಡ ನನ್ನನ್ನು ಹುಡುಕದೆ ಹಠ ಮಾಡೋ ಅವಿವೇಕಿ ಅಲ್ಲ ಅವನು. ಅಣ್ಣ ತಮ್ಮ ಇಬ್ಬರು ಸೇರಿದ್ರೆ ಯಾವುದು ಅಸಾಧ್ಯವೇ ಅಲ್ಲ, ಹೇಗಾದರೂ ಹುಡುಕ್ತಾರೆ. ಇನ್ನು ಈ ನಾಯಿ ಅತ್ಯಾಚಾರ ಎಸಗುತ್ತೆ ಅಂದ್ಬಿಟ್ಟು ಅಂಜಿ ಪ್ರಾಣ ಕಳ್ಕೊಂಡ್ರೆ ಆ ದುಃಖದಲ್ಲಿ ನನ್ನ ರಾಮನು ಸತ್ತು ಹೋಗ್ಬಿಟ್ರೆ ಬೇಡ. ನನ್ನ ಗಂಡ ದುರ್ಬಲ ಅಲ್ಲ, ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಹೇಳಿನೂ ಅಲ್ಲ ಅಂತ ಸಮಾಧಾನ ಮಾಡಿಕೊಂಡೆ. ಆದರೆ ನಾನು ಇಲ್ಲದೆ ಇರುವಂತಹ ದುಃಖಕ್ಕೆ ಅವನನ್ನು ಈಡು ಮಾಡೋದು ಪಾಪ ಅಲ್ವಾ ಅನ್ನಿಸ್ತು. ಕಣ್ಣುಗಳು ತುಂಬ್ಕೊಂಡ್ಬಂದ್ವು. ಈ ಕಣ್ಣುಗಳಂತೂ ಅಂಕೆ ಆತಂಕಗಳೇ ಇಲ್ಲದೆ ಮನಸ್ಸಿನ ಹಿಡಿತಕ್ಕೂ ಒಳಪಡದೆ ಇದ್ದಕ್ಕಿದ್ದ ಹಾಗೆ ತುಂಬಿಕೊಳ್ಳುತ್ತೆ, ತುಂತುರಾಗಿ ಆರಂಭಗೊಳ್ಳುತ್ತೆ. ತೊಟ್ಟು ಹನಿಕೆ ಪ್ರವಾಹವೇ ಹರಿಯಕ್ಕೆ ಶುರು ಆಗ್ಬಿಡುತ್ತೆ. ಏನು ಕಣ್ಣುಗಳು ಅನ್ನಿಸ್ತು. ಜನ್ಮಾಂತರಕ್ಕೂ ನನ್ನ ಪತಿಯಾಗೋ ರಾಮ
ವೈಧುರ್ಯದ ದುಃಖಕ್ಕೆ ಒಳಗಾಗೋಕ್ಕೆ ನಾನು ಬಿಡೋದೇ ಇಲ್ಲ. ಅವನ ಮೇಲಿನ ನನ್ನ ಪ್ರೀತಿ ಉಳಿದೆಲ್ಲ ಭಯ ಆತಂಕಗಳನ್ನು ಮೀರುವಷ್ಟು ವ್ಯಾಪಕವಾದದ್ದು ಅಂತ ಅನ್ನಿಸ್ತಾ ಹೋಯಿತು. ಹಾಗೇನೆ ಗುಡಿಸಲಿನ ಕಲ್ಲು ಕಂಬಕ್ಕೆ ಹೊರಗೆ ಕೂತ್ಕೊಂಡೆ. ತೂಕುಡಿಕೆ ಬರ್ತಾ ಇತ್ತು. ಯಾರೋ ಒಳಗೆ ಬಂದ ಹಾಗೆ ಅನ್ನಿಸ್ತು. ರೇಷ್ಮೆ ವಸ್ತ್ರದ ನುರು ಸದ್ದು ಕೇಳಿಸ್ತು. ಇನ್ಯಾರಿರ್ತಾರೆ? ಅದೇ ಪೋಲಿ ನಾಯಿ ಬಂದಿರುತ್ತೆ. ವೀರಾಧಿ ವೀರನಾದ ನಾನು ಕೃಪೆ ಇಟ್ಟು ಬಲಾತ್ಕರಿಸ್ತಿಲ್ಲ, ನೀನಾಗೆ ಒಪ್ಕೋ. ಪಟ್ಟದ ರಾಣಿಯ ಸುಖ ನಿಂದು. ಬಂಗಾರದ ಕೋಣೆಯ ಹಂಸತೂಲಿಕಾ ತಲುಪದ ಮೇಲೆ ನಿನ್ನನ್ನು ಸುಖಿಸ್ತೀನಿ. ಇಲ್ಲದೆ ಇದ್ರೆ ಇಲ್ಲೇ ಈಗಲೇ ಈ ಗುಡಿಸಲು ನೆಲದ ಮೇಲೆ ಕೆಡವಿಕೊಂಡು ಈ ಥರ ಅತ್ಯಾಚಾರಿಯ ಮಾತುಗಳು ಅಂತ ಗೊತ್ತಿತ್ತು. ಹಾಗಾಗಿ ಬೇಕಂತಲೇ ನಿದ್ದೆಯನ್ನು ನಟಿಸ್ತಾ ಇದ್ದೆ. ಕಣ್ಣು ಮುಚ್ಚೇನೆ ನಿದ್ದೆಯ ಹದದ ಉಸಿರಿನ ಚಲನೆಯನ್ನು ಅಭಿನಯಿಸ್ತಾ ಕಣ್ಮುಚ್ಕೊಂಡೇ ಇದ್ದೆ. ಆಗ ಇದಕ್ಕಿದ್ದಂಗೆ ಒಂದು ಗಡಸಾದ ಹೆಣ್ಣು ಧ್ವನಿ ಕೇಳಿಸ್ತು. ಬೆಳಗಿನ ಹೊತ್ತು ನಿದ್ದೆನಾ ಅಂತ. ಕಾವಲಿದ್ದ 6 ರಾಕ್ಷಸ ಸೇವಕಿಯರ ಧ್ವನಿಗಳು ನನಗೆ ಪರಿಚಿತವಾಗಿತ್ತು. ಬಹುಶಃ ಇವಳ್ಯಾರ ಹೊಸದಾಗಿ ಹೊಸ ವಿಧದಲ್ಲಿ ನನ್ನನ್ನು ಮುದ್ದಿಸಿ ಬೆದರಿಸಿ ಒಪ್ಪಿಸಕ್ಕೆ ಅಂತ ನೇಮಿಸಲ್ಪಟ್ಟವಳಿರಬೇಕು ಅಂದ್ಕೊಂಡೆ. ಕೇಳಿಸಿದ್ರು ಕೂಡ ಅದೇ ಭಂಗಿಯಲ್ಲಿ ಅದೇ ಉಸಿರಾಟದಲ್ಲಿ ಕೂತಿದ್ದೆ. ಅವಳು ನನ್ನ ಭುಜದ ಮೇಲೆ ಕೈ ಇಟ್ಟು ಅಲಗಿಸಿದ್ಲು. ಈಗ ಕಣ್ಣು ಬಿಡಲೇಬೇಕಾಯಿತು. ಆಗ್ತಾನೆ ನಿದ್ದೆ ಹರಿದವಳ ಹಾಗೆ ರೆಪ್ಪೆಯನ್ನು ತೆರೆದೆ. ಬಂದಿದ್ದವಳು ಸೇವಿಕೆ ಅಲ್ಲ. ಚಿತ್ತಾರದ ಒಡಲು, ಹಳದಿ ಅಂಚು, ಕಾಮನ ಬಿಲ್ಲಿನಂತೆ ಒಂದರೊಳಗೊಂದು ಒಂದು ಮಿಳಿತವಾದ ಬಣ್ಣಗಳ ಸೆರಗಿನ ರೇಷ್ಮೆ ಸೀರೆ ಹುಟ್ಟಿದ್ಲು. ಸೀರೆಯ ಬಣ್ಣಕ್ಕೆ ಹೊಂದುವಂತಹ ರವಿಕೆ ಧರಿಸಿದ್ಲು. 2 ಕೈಗಳು ತುಂಬ ಥಳಥಳ ಹೊಳೆಯೋ ಬಂಗಾರದ ಬಳೆಗಳು ಹಾಕ್ಕೊಂಡಿದ್ಲು. ಕೊರಳಲ್ಲಿ ಮಿಂಚುವಂತಹ ವಜ್ರದ ಹಾರ ಇತ್ತು. ಕಿವಿಯಲ್ಲಿ ಸೂರ್ಯನಂತೆ ಪ್ರಕಾಶಿಸೋ ವಜ್ರದ ಓಲೆಗಳಿತ್ತು. ಗಮ್ಮಂತ ವಾಸನೆ ಬರುವಂತಹ ತೆಂಗಿನ ಎಣ್ಣೆಯನ್ನು ಹಚ್ಚಿದ್ದು ವಾಸನೆ ಅಲ್ಲೆಲ್ಲ ಹರಡಿತ್ತು. ವೈತಲೆಯನ್ನು ನೇರವಾಗಿ ತೆಗೆದು ದಟ್ಟ ಉದ್ದನೆಯ ಕೂದಲನ್ನು ಬಿಟ್ಟಿದ್ಲು. ಎತ್ತರದ ಯೋಧ ಮೈಕಟ್ಟಿನ ಹೆಂಗಸವಳು. ಯಾರಿವಳು? ರಾವಣನೇ ಕಳಿಸಿದ್ದಾನೆ ಅಂದ್ಕೊಂಡೆ. ಗುರ್ತು ಸಿಕ್ಲಿಲ್ವಾ ನಾನು ಅಂತ ಅವಳು ತನಿಖೆ ಮಾಡೋಳು ಹಾಗೆ ಹೇಳಿದ್ದು. ನನಗೆ ಗುರ್ತಾಗಲಿಲ್ಲ. ದಿಟ್ಟಿಸಿ ನೋಡಿದೆ, ತಿಳಿಲೇ ಇಲ್ಲ. ಬಾಗಿಲಿಂದ ಸ್ಪಷ್ಟವಾಗಿ ಬೆಳಕು ಅವಳನ್ನು ಆವರಿಸ್ತು. ಮುಖವನ್ನು ಗಮನ ಇಟ್ಟೆ ನೋಡಿದೆ. ಕಸುವಿನ ಯೋಧರ ಹಾಗೆ ಮೈಕಟ್ಟಿದ್ರೂ ಕೂಡ ಅವಳದು ಗಂಡು ಮುಖ ಅಲ್ಲ, ಹೆಣ್ಣು ಮುಖನೇ. ಆದರೆ ಹೆಂಗಸಿನ ಮಾರ್ಧವತೆ ಅಲ್ಲಿರಲಿಲ್ಲ. ಮಲ್ಲ ಯುದ್ಧಕ್ಕೆ ಆಹ್ವಾನಿಸುವಂತಹ ದೃಷ್ಟಿ ಇತ್ತು. ಸರಿಯಾಗಿ ನೋಡು ಅಂತ ಅಂದ್ಲು. ಮತ್ತೆ ನೋಡಿದೆ. ಹುಟ್ಟಿನಿಂದ ಬಿಳುಪು ಬಣ್ಣವೇ ಆಗಿದ್ರು ಕೂಡ ಮಳೆ ಬಿಸಿಲು ಅಂದೆ ಹೊಲದಲ್ಲಿ ಕೆಲಸ ಮಾಡೋ ಹೆಂಗಸಿನ ಮುಖದ ಹಾಗೆ ಕಪ್ಪು ತಿರುಗಿತ್ತು ಅವಳ ಮೈ ಬಣ್ಣ. ಮುಖಕಟ್ಟಿಗೆ ಸ್ವಲ್ಪ ನೀಳ ಅನ್ಸೋಂತಹ ಮೂಗಿನ ತುದಿಯ ಮೇಲೆ ಒಣಗಿದ ಗಾಯದಂತಹ ಕಪ್ಪು ಮಚ್ಚೆ ಇತ್ತು. ತಕ್ಷಣ ಹೊಳೆದು ಬಿಡ್ತು. ಈಗ ರಾಜ ಉಡುಗೆಯನ್ನು ಉಟ್ಟು ರಾಜ ಆಭರಣಗಳನ್ನು ತೊಟ್ಟಿದ್ದಾಳೆ ಅಂದ್ಕೊಂಡೆ. ನಿನ್ನ ಮುಖನೇ ಹೇಳ್ತಾ ಇದೆಯಲ್ಲ, ಗುರ್ತು ಸಿಕ್ತು ಅಂತ ನಾನಂದೆ. ಅಷ್ಟು ಹೇಳಿ ಮುಗಿಸ್ತಿದ್ದ ಹಾಗೇನೆ ಅವಳು ನನ್ನ ಎದುರುಗಡೆನೆ ಕಾಲು ಚಾಚ್ಕೊಂಡು ಕೂತ್ಕೊಂಡ್ಳು. ನಾನು ಬಂದು 1 ವಾರ ಆಯಿತು. ನಿನ್ನನ್ನು ಹೊತ್ತು ತಂದು 6 ತಿಂಗಳಾಯ್ತಂತೆ. ಆದರೂ ನನ್ನಣ್ಣ ನಿನ್ನನ್ನು ವಶಪಡಿಸ್ಕೊಳ್ದೆ ಈ ವನದ ಮಧ್ಯೆ ಗುಡಿಸಲಲ್ಲಿಟ್ಟು ಕಾಯ್ತಾ ಇದ್ದಾನೆ. ನಿರ್ದಾಕ್ಷಿಣ್ಯವಾಗಿ 100 ಹೆಂಗಸರ ಮೇಲೆ ಬಿದ್ದು ಮುಗಿಸೋ ಧೀರನಿಗೆ ನಿನ್ನ ಸಮ್ಮತಿಗೆ ಗೋಗರಿಯುವಂತಹ ರೋಗ ಹೇಗೆ ಬಡೀತೋ ಗೊತ್ತಿಲ್ಲ. ಯಾವ ಮಾಯ ಮಂತ್ರ ಹಾಕಿದ್ಯಾ ನೀನು? ನನಗೂ ಒಂದಷ್ಟು ಹೇಳ್ಕೊಡು ಅಂದ್ಲು. ನಾನು ಈಗಲೂ ಮಾತಾಡಲಿಲ್ಲ. ಇವಳ ಜೊತೆ ಮಾತಾಡೋದೇ ನನ್ನ ಸಂಸ್ಕೃತಿಗೆ ಕೀಳು ಅನ್ನೋ ಒಂದು ತಿರಸ್ಕಾರ ಮೂಡ್ತಾ ಹೋಗಿತ್ತು ನನ್ನ ಮನಸ್ಸಿನಲ್ಲಿ. ಅವಳ ಕಣ್ಣುಗಳು ನನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ವು. ಅವಳ ಕಣ್ಣುಗಳನ್ನು ತಪ್ಪಿಸಿ ನನ್ನ ದೃಷ್ಟಿಯನ್ನು ಕಳಚಿದ್ರೆ ಸೋತ್ ಹಾಗೆ ಅಂತ ನನಗೆ ಅರಿವಿತ್ತು. ಹಾಗಾಗಿ ನಾನು ಅವಳನ್ನೇ ನೋಡ್ತಾ ಇದ್ದೆ. ಅವಳನ್ನೇ ತನ್ನ ದೃಷ್ಟಿಯನ್ನ ಮಾತಿನ ಕಡೆ ತಿರುಗಿಸಿ ಹೇಳಿದ್ಲು, ನಿನಗೆ ಗಂಡ ಅಂದರೆ ತುಂಬ ಪ್ರೀತಿ ಇರೋ ಹಾಗಿದೆ. ಹಾಗೆ ಅವನಿಗೂ ಕೂಡ ಹೆಂಡತಿ ಅಂದರೆ ಅಷ್ಟೇ ಪ್ರೀತಿ ಅಲ್ವಾ? ನಾನು ಎಷ್ಟು ಗೋಗರಿದ್ರು ಕೂಡ ಅವನು ಪತ್ನಿ ವ್ರತದ ಮಾತಾಡ್ದ, ನನ್ನನ್ನು ತಿರಸ್ಕರಿಸ್ಬಿಟ್ಟ. ನಿನ್ನ ಗಂಡನ ಜೊತೆ ಸೇರಿಸೋದು ನ್ಯಾಯ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ನನ್ನಣ್ಣನನ್ನು ಒಂದೇ ಒಂದ್ಸಲ ಕೂಡ್ಬಿಡು. ಅವನಿಗೆ ಹೇಳಿ ನಿನ್ನನ್ನು ಹೊತ್ಕೊಂಡು ಬಂದಂತಹ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಡೋ ಹಾಗೆ ನಾನು ಮಾಡ್ತೀನಿ. ನೀನು ಲಂಕೇಶನನ್ನು ಕೂಡಿದ ಸಂಗತಿಯನ್ನು ನಾನು ಯಾರಿಗೂ ತಿಳಿಸೋದಿಲ್ಲ, ನನ್ನ ಅಣ್ಣನ ಮೇಲೆ ಆಣೆ ಅಂತ ಅಂದ್ಲು. ತಿರಸ್ಕಾರ ನನ್ನ ಮೈಯಿಡಿ ಹಬ್ಬತಾ ಹೋಯಿತು. ಮೈ ಉರಿತಾ ಇದೆ ಅನ್ನಿಸ್ತು.
ಇವಳ ಕೈಲಿ ತಿರಸ್ಕಾರದ ಮಾತಾಡೋದು ಕೂಡ ನನ್ನ ಸಂಸ್ಕೃತಿಗೆ ತಕ್ಕದ್ದಲ್ವೇನೋ ಅನ್ನಿಸ್ಬಿಡ್ತು. ಮುಖವನ್ನ ಬಾಗಿಲಿನ ಕಡೆ ತಿರುಗಿಸಿ ಕೂತ್ಕೊಂಡೆ. ಅವಳು ಕಾದ್ಲು ಮತ್ತು ಕಾದ್ಲು. ಆ ನಂತರ ಹೇಳಿದ್ಲು, ನೀನು ಸಮುದ್ರ ಮಧ್ಯದ ಈ ಲಂಕಾ ರಾಜ್ಯದ ಲಂಕಾ ಪಟ್ಟಣದ ವನದ ಮಧ್ಯದಲ್ಲಿ ಇದೆಯಾ ಅನ್ನೋದು ನಿನ್ ಗಂಡನ್ಗಾದ್ರೂ ಹೇಗ್ ಗೊತ್ತಾಗುತ್ತೆ? ಗೊತ್ತಾದ್ರೂ ಕೂಡ ಅವನ ಜೊತೆಗಿರೋದು ಒಬ್ಬನೇ ಒಬ್ಬ ತಮ್ಮ. ಅದು ವನವಾಸದಲ್ಲಿದ್ದಾರೆ ಅವರಿಬ್ರು. ಅವ್ರು ಬಂದು ಯುದ್ಧ ಮಾಡಿ ಬಿಡಿಸ್ಕೊಂಡು ಹೋಗೋದಾದ್ರೂ ಹೇಗೆ? ದೇವೇಂದ್ರ ಕೂಡ ಹೆದರುವಂತಹ ಲಂಕೆಯ ಸೈನ್ಯವನ್ನ ಆ ಇಬ್ರು ನರಪೇತಲಗಳು ಗೆಲ್ಲೋಕ್ ಸಾಧ್ಯನಾ? ಅವನು ಬಂದಿದ್ದಾನೆ ಅಂತ ತಿಳಿದ ತಕ್ಷಣವೇನೆ ನನ್ನಣ್ಣ ನಿನ್ನನ್ನು ಕೂಡಿ ಮುಗಿಸಿ ನಿನ್ನ ಹೆಂಡ್ತಿನ ನಾನು ಮುಗಿಸಿದ್ದೀನಿ ಅಂತ ಕೂಗಿ ಹೇಳ್ಬಿಡ್ತಾನೆ. ಆಗ ನಿನ್ನ ಗಂಡ ನಿನ್ನನ್ನು ಸ್ವೀಕರಿಸ್ತಾನ? ಇದೆಲ್ಲವನ್ನು ಒಂದ್ಸಲ ಯೋಚನೆ ಮಾಡು. ಅದ್ರ ಬದಲು ಗುಟ್ಟನಲ್ಲಿ ಲಂಕೇಶ್ನನ್ನ ಒಂದ್ಸಲ ಅಂದ್ರೆ ಒಂದೇ ಒಂದ್ಸಲ ಸಮ್ಮತಿಯಿಂದ ಕೂಡು ನಿನ್ನ ಪೂರ್ವ ಸ್ಥಳಕ್ಕೆ ಹೋಗಿ ಸೇರ್ಬಿಡು. ನಾನು ಹೇಳಿದ್ನಲ್ಲ, ಈ ಸಂಗತಿ ಯಾರಿಗೂ ತಿಳಿಯೋದಿಲ್ಲ. ನನ್ನ ಅಣ್ಣನ ಮೇಲೆ ಆಣೆ ಮಾಡ್ತಾ ಇದ್ದೀನಿ, ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡು ಮುದ್ದಿಸೋ ಹಾಗೆ ನನ್ನ ಸಲೆಯನ್ನು ಸವರಿದ್ಲು. ತನ್ನೆರಡು ಕೈಗಳನ್ನು ನನ್ನ ಕೆನ್ನೆಗಳನ್ನು ಹಿಡಿದು ಬಾಗಿ ನನ್ನ ಹಣೆಗೆ ಮುತ್ತಿಟ್ಲು. ಆ ನಂತರ ನಾಳೆ ಇದೇ ಹೊತ್ತಿಗೆ ಬರ್ತೀನಿ ಅಂಥೇಳಿ ಹೊರಟು ಹೋದ್ಲು. ಅವಳು ಮಾತಿನಂತೆ ಯೋಚನೆ ಮಾಡೋದಕ್ಕೆ ನನಗೇನು ಇರಲಿಲ್ಲ. ವ್ಯಭಿಚಾರ ಅನ್ನೋದನ್ನೇ ಕಳ್ಳ ಕೆಲಸ. ಇನ್ನು ಇವಳು ತನ್ನ ಅಣ್ಣನ ಮೇಲೆ ಆಣೆ ಇಟ್ಟು ಗುಟ್ಟನ್ನು ಕಾಪಾಡು ಇನ್ನೊಂದು ಕಳ್ಳ ಮುಸುಕಿನ ಅಗತ್ಯ ಯಾಕೆ? ಹೆಂಗಸು ವ್ಯಭಿಚಾರ ಮಾಡೋದು ನನ್ನ ಅಪ್ಪನ ವಂಶದಲ್ಲೇ ಇಲ್ಲ, ನನ್ನ ಗಂಡನ ವಂಶದಲ್ಲೂ ಕೂಡ ಅದನ್ನು ನಾನು ಕೇಳಿದ್ದೇ ಇಲ್ಲ. ಆ ವಂಶ ವಿನಾಶಕಿ ಕೈಕೇಯಿಯ ಒಳರಹಸ್ಯ ಏನಿತ್ಯೋ ನನಗಂತೂ ಗೊತ್ತಿಲ್ಲ. ಮಗನಿಗೆ ಸಿಂಹಾಸನ ದಕ್ಕಬೇಕು ಅಂತ ಕರಾರು ಹಾಕಿ ಮದುವೆ ಆಗಿದ್ಲು. ಅವಳು ಹಠನೂ ಹಿಡಿದಿದ್ಲು. ಆದರೆ ಅವಳನ್ನು ವ್ಯಭಿಚಾರಿಣಿ ಅನ್ನೋಕ್ಕೆ ಯಾವ ಪುರಾವೆನೂ ಇರಲಿಲ್ಲ. ನಾನು ತಿಳಿದ ಮಟ್ಟಿಗೆ ನಮ್ಮ ರಾಜ ಪುರೋಹಿತ ಶತಾನಂದ್ರ ತಾಯಿ ಅಹಲ್ಯೆ ಒಬ್ಬಳೇನೆ ಆ ಥರದವಳು ಅಂತ ಗೊತ್ತಿದ್ದಿದ್ದು. ರಾಮ ಅವಳ ಗಂಡನಲ್ಲಿ ಔದಾರ್ಯವನ್ನು ಉದ್ದೇಪಿಸಿದ ಜೊತೆಗೂಡಿಸಿರಬಹುದು. ಆದರೆ ಅವರಿಬ್ರು ಮೊದಲಿನ ಮುಕ್ತ ಶುದ್ಧ ಪ್ರೀತಿಯಿಂದ ಬಾಳಕ್ ಆಯ್ತಾ? ಈ ಪ್ರಶ್ನೆ ಅರಣ್ಯವಾಸದಲ್ಲಿ ಹಲವು ಸಲ ನನ್ನ ಮನಸ್ಸಲ್ಲಿ ಸುಳಿದಿತ್ತು. ತಪಸ್ಸಿಗೆ ಬೇಕಾದ ಏಕಾಗ್ರತೆಯನ್ನು ಸಾಧಿಸೋಕ್ಕೋಸ್ಕರ ಅವಳನ್ನ ಕ್ಷಮಿಸೋದು ಅಗತ್ಯ ಅಂತ ರಾಮ ಗೌತಮರನ್ನೇನೋ ಒಪ್ಪಿಸಿದ್ದ. ಅವರು ಅದರಂತೆ ನಡೆದಿದ್ರೂ ಸಹ ಕ್ಷಮಿಸಿದ ಕುರುಹಾಗಿ ಅವಳ ಜೊತೆನೇ ಇದ್ದು ಅವಳು ಬೇಯಿಸಿದ ಅನ್ನವನ್ನು ತಿಂದಿದ್ರು. ಆದರೆ ಅವಳ ಬಗೆಗೆ ಅವರಲ್ಲಿ ಮೊದಲಿದ್ದ ಗುಣದ ಪ್ರೀತಿ ಸಾಧ್ಯ ಆಯ್ತಾ? ಹಾಗೇನೆ ಅವಳಿಗಾದ್ರೂ ದೋಷ ಪ್ರಜ್ಞೆಯ ನೆನಪೂ ಇಲ್ಲದೆ ಪತಿಯನ್ನ ಪ್ರೀತಿಯಿಂದ ಕೂಡೋಕ್ಕೆ ಸಾಧ್ಯ ಆಯ್ತಾ? ಇಲ್ಲ ಅಂತಲೇ ನನ್ನ ಮನಸ್ಸು ಹೇಳ್ತಾ ಇತ್ತು. ಗಂಡನನ್ನ ಸೇರೋ ಸಲುವಾಗಿ ವ್ಯಭಿಚಾರ ಮಾಡೋ ಮಾರ್ಗವನ್ನ ಈ ಶೂರ್ಪಣಕಿ ಸೂಚಿಸ್ತಾ ಇದ್ದಾಳಲ್ಲ. ಅಂದ್ರೆ ನನ್ನನ್ನು ವಲಸಕ್ಕೆ ನೇಮಿಸಿರೋ ಈ 6 ಜನ ರಾಕ್ಷಸ ಹೆಂಗಸರಿಗಿಂತ ಇವಳೇನು ಭಿನ್ನಳಲ್ಲ ಅನ್ನೋ ಒಂದು ಆಲೋಚನೆ ನನಗೆ ಸ್ಪಷ್ಟ ಆಗ್ತಾ ಹೋಯಿತು. ಆದರೆ ನಾನು ಸಮುದ್ರದ ಮಧ್ಯೆ ಇರೋ ಈ ರಾಕ್ಷಸ ರಾಜ್ಯದಲ್ಲಿ ಇರೋದನ್ನ ರಾಮ ಹೇಗೆ ಪತ್ತೆ ಮಾಡ್ತಾನೆ? ಪತ್ತೆ ಮಾಡಿದ್ರು ಕೂಡ ರಾಮ ಲಕ್ಷ್ಮಣರ 2 ಬಿಲ್ಲುಗಳು ಇಡೀ ರಾಕ್ಷಸ ಸೈನ್ಯವನ್ನ ಸೋಲ್ಸೋಕೆ ಸಾಧ್ಯನಾ? ಇನ್ನು ಅಯೋಧ್ಯೆಗೆ ಸುದ್ದಿ ಕಳಿಸಿ ಸೈನ್ಯವನ್ನ ಕರೆಸ್ಕೊಂಡು ಸುದ್ದಿ ಕಳ್ಸಕ್ಕೇನೆ 4-5 ತಿಂಗಳು ಬೇಕು. ಆ ಸೈನ್ಯ ಚಲಿಸ್ಕೊಂಡು ಬರೋಕ್ಕೆ 6 ತಿಂಗಳು ಬೇಕು. ಇದೆಲ್ಲ ಆಗದು ಹೋಗೋದು ಮಾತು ಅಂತನ್ಸಿ ನನ್ನ ಮನಸ್ಸು ಕುಸಿಯೋಕ್ಕೆ ಪ್ರಾರಂಭ ಆಯಿತು. ಎಳೆ ಹುಡುಗಿ ಹಾಗೆ ಆ ಜಿಂಕೆ ಮರಿಗೆ ಆಸೆ ಪಟ್ಟಿದೆ, ಹಠ ಮಾಡಿದೆ. ಹೆಬ್ಬುಲುಗಳನ್ನು ಹೊಡೆಯೋ ವೀರನಿಗೆ ಒಂದು ಜಿಂಕೆ ಮರಿಯನ್ನ ಪೆಟ್ಟಾಗದ ಹಾಗೆ ಜೀವಂತ ಹಿಡ್ಕೊಳ್ಳೋದು ಕಷ್ಟನಾ? ಪ್ರೀತಿ ಇದ್ರೆ ಅಸಾಧ್ಯವಾ ಅಂತ ಪ್ರೀತಿ ಮಾತನ್ನ ಹೇಳಿ ಅದ್ರ ಮೇಲೆ ಸವಾಲು ಹಾಕಿದೆ. ನನ್ನ ಹಠಮಾರಿತನಕ್ಕೆ ತಕ್ಕ ಶಿಕ್ಷೆ ಆಯಿತು ಅಂತ ನನಗನ್ನಿಸ್ತು. ಹಾಗೇನೆ ತಾಳ್ಮೆಯಿಂದ ಬಿಡಿಸಿ ಹೇಳಿದ ಲಕ್ಷ್ಮಣನನ್ನ ಆಡಬಾರದು ಮಾತಾಡಿ ಚುಚ್ಚಿ ಕಳಿಸ್ದೆ. ಪಾಪಿ ನಾನು. ಹಾಗಾಗಿ ಮತ್ತೆ ಗಂಡನನ್ನ ಸೇರೋ ಸಾಧ್ಯತೆ ಇದೆಯಾ ಅನ್ನೋ ಯೋಚನೆನೂ ಬರ್ತಾ ಹೋಯಿತು. ಮನಸ್ಸಿನ ಕುಸಿತ ಒಳ 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 ಕತ್ತಲೆಯ ಗಹ್ವರಕ್ಕೆ ಇಳಿದು ಮುಳುಗ್ತು. ಸೀತೆ, ನಿನಗಾಗಿರೋ ಶಿಕ್ಷೆಗೆ ನೀನೇ ಕಾರಣ. ಪಾಪದ ಪರಿಣಾಮ ತಕ್ಷಣವೇ ಕಂಡಿದೆ. ಮುಂದಿನ ಜನ್ಮದವರೆಗೂ ಕಾಯ್ತಾ ಇಲ್ಲ. ನೀನು ಯಾವತ್ತೂ ಮೇಲೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಮನಸ್ಸು ನನ್ನನ್ನು ಚುಚ್ಚಲಿಕ್ಕೆ ಪ್ರಾರಂಭ ಮಾಡಿತು. ಮಧ್ಯಾಹ್ನ ಊಟ ಸೇರಲಿಲ್ಲ, ರಾತ್ರಿ ಆಹಾರನೂ ಬೇಕಾಗಲಿಲ್ಲ, ರಾತ್ರಿ ನಿದ್ದೆನೂ ಬರಲಿಲ್ಲ. ನನ್ನ ಗಂಡ ಹೇಗೋ ನಾನಿರೋ ಸ್ಥಳವನ್ನು ಕಂಡು ಹಿಡಿತಾನೆ, ಹೇಗೋ ರಾವಣನನ್ನು ಕೊಂದು ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಸುಖಮಯ ನಂಬಿಕೆ ಇತ್ತು. ಆದರೆ ಈ ಶೂರ್ಪಣಕಿ ಬಂದು ಅದನ್ನು ನಾಶ ಮಾಡಿದ್ಲು.
ಆದರೆ ಘೋರ ವಾಸ್ತವತೆಯನ್ನು ಮುಂದಿಟ್ಲು, ಮನದಟ್ಟು ಮಾಡಿದ್ಲು ಅನ್ನಿಸ್ತು. ರಾತ್ರಿಯೆಲ್ಲ ಒಂದೇ ಯೋಚನೆ ನನಗೆ. ದೇಹ ಶುದ್ಧಿ ನಷ್ಟ ಆದರೆ ಯಾಕೆ ಹೆಂಗಸಿಗೆ ಸರ್ವನಾಶ ಆದ ಭಾವ ಬರುತ್ತೆ? ದೇಹ, ಆತ್ಮ, ಜೀವ, ಬುದ್ಧಿ ಮನಸ್ಸುಗಳಿಗಿಂತ ಜಡ ಆದದ್ದಲ್ವಾ? ಜಡ ಅಶುದ್ಧವಾಗಿ ಆತ್ಮ, ಜೀವ, ಮನಸ್ಸುಗಳು ಶುದ್ಧವಾಗಿರೋಕ್ಕೆ ಸಾಧ್ಯನೇ ಇಲ್ವಾ? ಅತ್ಯಾಚಾರದ ಪಾಪ ಅತ್ಯಾಚಾರಿಗೆ ಮಾತ್ರ ಮೆತ್ಕೋಬೇಕೇ ಹೊರತು ಅದಕ್ಕೆ ಬಲಿಯಾದವಳಿಗೆ ಯಾಕೆ ತಗಲಬೇಕು? ಅವಳು ಯಾಕೆ ಈ ದೇಹವನ್ನು ಬಿಡಬೇಕು? ರಾತ್ರಿಯೆಲ್ಲ ಇದೇ ಯೋಚನೆ ನನಗೆ. ಅಶುದ್ಧವಾದ ದೇಹಕ್ಕೆ ಅಂಟಿಕೊಳ್ಳೋದ್ರಿಂದ ಮನಸ್ಸು, ಬುದ್ಧಿ, ಜೀವಗಳು ಕೂಡ ಅಶುದ್ಧವಾಗುತ್ತವಾ? ಹೆಂಗಸಿನ ಹಾಗೆ ಗಂಡಸು ಕೂಡ ಅತ್ಯಾಚಾರಕ್ಕೆ ಒಳಗಾಗ್ತಾನ? ಲೋಕ ಘಟನೆಗಳಲ್ಲಿ ಇಲ್ಲ. ಯಾಕೆ ಈ ಥರ ಭೇದ? ಎಷ್ಟೋ ಹೊತ್ತು ಈ ಪ್ರಶ್ನೆನೇ ನನ್ನಲ್ಲಿ ಸುತ್ತ ಹಾಕ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಇದೇ ಶೂರ್ಪಣಖಿ ಲಕ್ಷ್ಮಣನನ್ನು ಕೆಡವುಕೊಂಡು ಉಜ್ಜುಗಿಸಿದ ಚಿತ್ರ ನೆನಪಿಗೆ ಬಂತು. ಅವಳೇ ಹೇಳಿದ್ಲಲ್ಲ, ಆಕ್ರಮಿಸೋದು ಗಂಡು ಪ್ರಾಣಿಯ ಗುಣ, ಪ್ರಚೋದಿಸೋದು ಹೆಣ್ಣು ಪ್ರಾಣಿಯ ಪ್ರವೃತ್ತಿ. ಪ್ರಚೋದನೆಗೆ ಗಂಡು ಸ್ಪಂದಿಸದೇ ಇದ್ದರೆ ಹೆಣ್ಣೆ ಮೇಲೆ ಎಗರೋದಿನನ್ನು ನೀನು ನೋಡಿಲ್ವಾ? ಕಾಡಲ್ಲಿ ಎಷ್ಟು ವರ್ಷದಿಂದ ಇದೆಯಾ ಅಂತ ಅವಳು ಅವತ್ತು ಚುಚ್ಚು ಮಾತಾಡಿದ್ದು ಈಗ ನೆನಪಾಗ್ತಾ ಹೋಯಿತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.